ಸಿಎಂ ಕುರ್ಚಿ ಕಾಳಗಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿರೋದು ಇದೇ ಕುರ್ಚಿಯ ವಿಚಾರವಾಗಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ರಾಯ್ ರೆಡ್ಡಿ ಅವರು ಕೂಡ ಮಾತಾಡಿದ್ದಾರೆ. ಖರ್ಗೆ ಅವರು ಹೇಳಿದಂತೆ ಸಿಎಂ ಚೇರ್ ಖಾಲಿ ಇಲ್ಲ, ಡಿಕೆ ಶಿವಕುಮಾರ್ಗೆ ಸಿಎಂ ಆಗುವ ಗುಣ ಇಲ್ಲ ಅಂತ ನಾನು ಹೇಳಿಲ್ಲ, ಅವರಿಗೂ ಕಾಲ ಬರಬಹುದು ಅಂತ ಹೇಳಿದ್ದೇನೆ. ಆದರೆ ಮುಂದಿನ 2 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ನಾ ಇಲ್ಲ ಅಂತ ಹೇಳಿದ್ನ, ಇವ್ರು ಚೆನ್ನಾಗಿದ್ದಾರೆ ಅಂದ್ರೆ ಇವ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ನ. ಅದಕ್ಕೊಂದು ಕಾಲ ಬರ್ಬೋದು ಅಂತ ಹೇಳಿದೆ. ಹೂ ನೋಸ್, ಐ ಮೇ ಬಿ ಚೀಫ್ ಮಿನಿಸ್ಟರ್, ಯು ಮೇ ಬಿ ಎ ಚೀಫ್ ಮಿನಿಸ್ಟರ್. ನಾಳೆ ಸೋಮರೆಡ್ಡಿ ಚೀಫ್ ಮಿನಿಸ್ಟರ್ ಆಗಬಾರ್ದು ಅಂತಿದ್ಯಾ? ಸಮಯ ಬಂದ್ರೆ ಸೋಮರೆಡ್ಡಿನ ಆಗ್ತಾನೆ. ಇರ್ತಾವ್ರಿ, ಅವೆಲ್ಲ ಇರ್ತವೆ. ಎಂ ಬಿ ಪಾಟೀಲ್ ಅವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕಂತ ಕೂಡ ಅವರು ಕೂಡ ಏನ್ ತಪ್ಪೇನಿಲ್ಲ. ಯಾರ್ಯಾರು ಏನೇನು ಆಗ್ಬೇಕಂತಾರ ಏನು ತಪ್ಪಿದ್ದೀರಿ, ಅವ್ರು ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಖರ್ಗೆ ಅವರು ಹೇಳಿದ ಹಾಗೆ ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ, ಖಾಲಿ ಆಗುವುದಿಲ್ಲ. ನಾಳಿದ್ದು ಹೆಂಗೆ ಹೇಳಪ್ಪ, ನಾಳೆ ಮುಂಜಾನೆ ಸೂರ್ಯ ಉದಯ ಆಗ್ತಾನಿಲ್ಲ ಅಂತ ಹೆಂಗೆ ಹೇಳಿ ನಾನು? ಆದ್ರೆ ಆಗ್ತಾನಂತ ಮಾತಾಡ್ತೇವೆ. ನಾ ಇಲ್ಲ ಅಂತ ಹೇಳಿದ್ನ, ಇವ್ರು ಚೆನ್ನಾಗಿದೆ. ಸಿಎಂ ಕುರ್ಚಿ ಕಾಳಗಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿರೋದು ಇದೇ ಕುರ್ಚಿಯ ವಿಚಾರವಾಗಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ರಾಯ್ ರೆಡ್ಡಿ ಅವರು ಕೂಡ ಮಾತಾಡಿದ್ದಾರೆ. ಖರ್ಗೆ ಅವರು ಹೇಳಿದಂತೆ ಸಿಎಂ ಚೇರ್ ಖಾಲಿ ಇಲ್ಲ, ಡಿಕೆ ಶಿವಕುಮಾರ್ಗೆ ಸಿಎಂ ಆಗುವ ಗುಣ ಇಲ್ಲ ಅಂತ ನಾನು ಹೇಳಿಲ್ಲ, ಅವರಿಗೂ ಕಾಲ ಬರಬಹುದು ಅಂತ ಹೇಳಿದ್ದೇನೆ. ಆದರೆ ಮುಂದಿನ 2 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ನಾ ಇಲ್ಲ ಅಂತ ಹೇಳಿದ್ನ, ಇವ್ರು ಚೆನ್ನಾಗಿದ್ದಾರೆ ಅಂದ್ರೆ ಇವ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ನ. ಅದಕ್ಕೊಂದು ಕಾಲ ಬರ್ಬೋದು ಅಂತ ಹೇಳಿದೆ. ಹೂ ನೋಸ್, ಐ ಮೇ ಬಿ ಚೀಫ್ ಮಿನಿಸ್ಟರ್, ಯು ಮೇ ಬಿ ಎ ಚೀಫ್ ಮಿನಿಸ್ಟರ್. ನಾಳೆ ಸೋಮರೆಡ್ಡಿ ಚೀಫ್ ಮಿನಿಸ್ಟರ್ ಆಗಬಾರ್ದು ಅಂತಿದ್ಯಾ? ಸಮಯ ಬಂದ್ರೆ ಸೋಮರೆಡ್ಡಿನ ಆಗ್ತಾನೆ. ಇರ್ತಾವ್ರಿ, ಅವೆಲ್ಲ ಇರ್ತವೆ. ಎಂ ಬಿ ಪಾಟೀಲ್ ಅವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕಂತ ಕೂಡ ಅವರು ಕೂಡ ಏನ್ ತಪ್ಪೇನಿಲ್ಲ. ಯಾರ್ಯಾರು ಏನೇನು ಆಗ್ಬೇಕಂತಾರ ಏನು ತಪ್ಪಿದ್ದೀರಿ, ಅವ್ರು ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಖರ್ಗೆ ಅವರು ಹೇಳಿದ ಹಾಗೆ ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ, ಖಾಲಿ ಆಗುವುದಿಲ್ಲ. ನಾಳಿದ್ದು ಹೆಂಗೆ ಹೇಳಪ್ಪ, ನಾಳೆ ಮುಂಜಾನೆ ಸೂರ್ಯ ಉದಯ ಆಗ್ತಾನಿಲ್ಲ ಅಂತ ಹೆಂಗೆ ಹೇಳಿ ನಾನು? ಆದ್ರೆ ಆಗ್ತಾನಂತ ಮಾತಾಡ್ತೇವೆ. ನಾ ಇಲ್ಲ ಅಂತ ಹೇಳಿದ್ನ, ಇವ್ರು ಚೆನ್ನಾಗಿದೆ. ಸಿಎಂ ಕುರ್ಚಿ ಕಾಳಗಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿರೋದು ಇದೇ ಕುರ್ಚಿಯ ವಿಚಾರವಾಗಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ರಾಯ್ ರೆಡ್ಡಿ ಅವರು ಕೂಡ ಮಾತಾಡಿದ್ದಾರೆ. ಖರ್ಗೆ ಅವರು ಹೇಳಿದಂತೆ ಸಿಎಂ ಚೇರ್ ಖಾಲಿ ಇಲ್ಲ, ಡಿಕೆ ಶಿವಕುಮಾರ್ಗೆ ಸಿಎಂ ಆಗುವ ಗುಣ ಇಲ್ಲ ಅಂತ ನಾನು ಹೇಳಿಲ್ಲ, ಅವರಿಗೂ ಕಾಲ ಬರಬಹುದು ಅಂತ ಹೇಳಿದ್ದೇನೆ. ಆದರೆ ಮುಂದಿನ 2 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ನಾ ಇಲ್ಲ ಅಂತ ಹೇಳಿದ್ನ, ಇವ್ರು ಚೆನ್ನಾಗಿದ್ದಾರೆ ಅಂದ್ರೆ ಇವ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ನ. ಅದಕ್ಕೊಂದು ಕಾಲ ಬರ್ಬೋದು ಅಂತ ಹೇಳಿದೆ. ಹೂ ನೋಸ್, ಐ ಮೇ ಬಿ ಚೀಫ್ ಮಿನಿಸ್ಟರ್, ಯು ಮೇ ಬಿ ಎ ಚೀಫ್ ಮಿನಿಸ್ಟರ್. ನಾಳೆ ಸೋಮರೆಡ್ಡಿ ಚೀಫ್ ಮಿನಿಸ್ಟರ್ ಆಗಬಾರ್ದು ಅಂತಿದ್ಯಾ? ಸಮಯ ಬಂದ್ರೆ ಸೋಮರೆಡ್ಡಿನ ಆಗ್ತಾನೆ. ಇರ್ತಾವ್ರಿ, ಅವೆಲ್ಲ ಇರ್ತವೆ. ಎಂ ಬಿ ಪಾಟೀಲ್ ಅವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕಂತ ಕೂಡ ಅವರು ಕೂಡ ಏನ್ ತಪ್ಪೇನಿಲ್ಲ. ಯಾರ್ಯಾರು ಏನೇನು ಆಗ್ಬೇಕಂತಾರ ಏನು ತಪ್ಪಿದ್ದೀರಿ, ಅವ್ರು ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಖರ್ಗೆ ಅವರು ಹೇಳಿದ ಹಾಗೆ ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ, ಖಾಲಿ ಆಗುವುದಿಲ್ಲ. ನಾಳಿದ್ದು ಹೆಂಗೆ ಹೇಳಪ್ಪ, ನಾಳೆ ಮುಂಜಾನೆ ಸೂರ್ಯ ಉದಯ ಆಗ್ತಾನಿಲ್ಲ ಅಂತ ಹೆಂಗೆ ಹೇಳಿ ನಾನು? ಆದ್ರೆ ಆಗ್ತಾನಂತ ಮಾತಾಡ್ತೇವೆ. ನಾ ಇಲ್ಲ ಅಂತ ಹೇಳಿದ್ನ, ಇವ್ರು ಚೆನ್ನಾಗಿದೆ. ಸಿಎಂ ಕುರ್ಚಿ ಕಾಳಗಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿರೋದು ಇದೇ ಕುರ್ಚಿಯ ವಿಚಾರವಾಗಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ರಾಯ್ ರೆಡ್ಡಿ ಅವರು ಕೂಡ ಮಾತಾಡಿದ್ದಾರೆ. ಖರ್ಗೆ ಅವರು ಹೇಳಿದಂತೆ ಸಿಎಂ ಚೇರ್ ಖಾಲಿ ಇಲ್ಲ, ಡಿಕೆ ಶಿವಕುಮಾರ್ಗೆ ಸಿಎಂ ಆಗುವ ಗುಣ ಇಲ್ಲ ಅಂತ ನಾನು ಹೇಳಿಲ್ಲ, ಅವರಿಗೂ ಕಾಲ ಬರಬಹುದು ಅಂತ ಹೇಳಿದ್ದೇನೆ. ಆದರೆ ಮುಂದಿನ 2 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ನಾ ಇಲ್ಲ ಅಂತ ಹೇಳಿದ್ನ, ಇವ್ರು ಚೆನ್ನಾಗಿದ್ದಾರೆ ಅಂದ್ರೆ ಇವ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ನ. ಅದಕ್ಕೊಂದು ಕಾಲ ಬರ್ಬೋದು ಅಂತ ಹೇಳಿದೆ. ಹೂ ನೋಸ್, ಐ ಮೇ ಬಿ ಚೀಫ್ ಮಿನಿಸ್ಟರ್, ಯು ಮೇ ಬಿ ಎ ಚೀಫ್ ಮಿನಿಸ್ಟರ್. ನಾಳೆ ಸೋಮರೆಡ್ಡಿ ಚೀಫ್ ಮಿನಿಸ್ಟರ್ ಆಗಬಾರ್ದು ಅಂತಿದ್ಯಾ? ಸಮಯ ಬಂದ್ರೆ ಸೋಮರೆಡ್ಡಿನ ಆಗ್ತಾನೆ. ಇರ್ತಾವ್ರಿ, ಅವೆಲ್ಲ ಇರ್ತವೆ. ಎಂ ಬಿ ಪಾಟೀಲ್ ಅವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕಂತ ಕೂಡ ಅವರು ಕೂಡ ಏನ್ ತಪ್ಪೇನಿಲ್ಲ. ಯಾರ್ಯಾರು ಏನೇನು ಆಗ್ಬೇಕಂತಾರ ಏನು ತಪ್ಪಿದ್ದೀರಿ, ಅವ್ರು ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ
ಸನ್ಮಾನ್ಯ ಖರ್ಗೆ ಅವರು ಹೇಳಿದ ಹಾಗೆ ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ, ಖಾಲಿ ಆಗುವುದಿಲ್ಲ. ನಾಳಿದ್ದು ಹೆಂಗೆ ಹೇಳಪ್ಪ, ನಾಳೆ ಮುಂಜಾನೆ ಸೂರ್ಯ ಉದಯ ಆಗ್ತಾನಿಲ್ಲ ಅಂತ ಹೆಂಗೆ ಹೇಳಿ ನಾನು, ಆದ್ರೆ ಆಗ್ತಾನಂತ ಮಾತಾಡ್ತೇವೆ. ನಾ ಇಲ್ಲಂತ ಹೇಳಿದ್ನ, ಇವರು ಚೆನ್ನಾಗಿದೆ. ಸಿಎಂ ಕುರ್ಚಿ ಕಾಳಗಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿರೋದು ಇದೇ ಕುರ್ಚಿಯ ವಿಚಾರವಾಗಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಅವರು ಕೂಡ ಮಾತಾಡಿದ್ದಾರೆ. ಖರ್ಗೆ ಅವರು ಹೇಳಿದಂತೆ ಸಿಎಂ ಚೇರ್ ಖಾಲಿ ಇಲ್ಲ, ಡಿ.ಕೆ. ಶಿವಕುಮಾರ್ಗೆ ಸಿಎಂ ಆಗುವ ಗುಣ ಇಲ್ಲ ಅಂತ ನಾನು ಹೇಳಿಲ್ಲ, ಅವರಿಗೂ ಕಾಲ ಬರಬಹುದು ಅಂತ ಹೇಳಿದ್ದೇನೆ. ಆದರೆ ಮುಂದಿನ 2 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಅವರು ಕೂಡ ನಾ ಇಲ್ಲಂತ ಹೇಳಿದ್ನ, ಇವ್ರು ಚೆನ್ನಾಗಿದ್ದಾರೆ ಅಂದ್ರೆ ಇವ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ನ. ಅದಕ್ಕೊಂದು ಕಾಲ ಬರ್ಬೋದು ಅಂತ ಹೇಳಿದೆ. ಹೂ ನೋಸ್, ಐ ಮೇ ಬಿ ಚೀಫ್ ಮಿನಿಸ್ಟರ್, ಯು ಮೇ ಬಿ ಎ ಚೀಫ್ ಮಿನಿಸ್ಟರ್. ನಾಳೆ ಸೋಮರೆಡ್ಡಿ ಚೀಫ್ ಮಿನಿಸ್ಟರ್ ಆಗಬಾರ್ದು ಅಂತಿದ್ಯಾ, ಸಮಯ ಬಂದ್ರೆ ಸೋಮರೆಡ್ಡಿನ ಆಗ್ತಾನೆ. ಇರ್ತಾವ್ರಿ, ಅವೆಲ್ಲ ಇರ್ತವೆ. ಈಗ ಎಂ.ಬಿ. ಪಾಟೀಲ್ ಅವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕಂತ ಕೂಡ ಅವರು ಕೂಡ ಏನ್ ತಪ್ಪೇನಿಲ್ಲ. ಯಾರ್ಯಾರು ಏನೇನು ಆಗ್ಬೇಕಂತಾರ, ಏನು ತಪ್ಪಿದ್ದೀರಿ, ಅವ್ರು ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಖರ್ಗೆ ಅವರು ಹೇಳಿದ ಹಾಗೆ ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ, ಖಾಲಿ ಆಗುವುದಿಲ್ಲ. ನಾಳಿದ್ದು ಹೆಂಗೆ ಹೇಳಪ್ಪ, ನಾಳೆ ಮುಂಜಾನೆ ಸೂರ್ಯ ಉದಯ ಆಗ್ತಾನಿಲ್ಲ ಅಂತ ಹೆಂಗೆ ಹೇಳಿ ನಾನು, ಆದ್ರೆ ಆಗ್ತಾನಂತ ಮಾತಾಡ್ತೇವೆ. ನಾ ಇಲ್ಲಂತ ಹೇಳಿದ್ನ, ಇವರು ಚೆನ್ನಾಗಿದೆ. ಸಿಎಂ ಕುರ್ಚಿ ಕಾಳಗಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿರೋದು ಇದೇ ಕುರ್ಚಿಯ ವಿಚಾರವಾಗಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಅವರು ಕೂಡ ಮಾತಾಡಿದ್ದಾರೆ. ಖರ್ಗೆ ಅವರು ಹೇಳಿದಂತೆ ಸಿಎಂ ಚೇರ್ ಖಾಲಿ ಇಲ್ಲ, ಡಿ.ಕೆ. ಶಿವಕುಮಾರ್ಗೆ ಸಿಎಂ ಆಗುವ ಗುಣ ಇಲ್ಲ ಅಂತ ನಾನು ಹೇಳಿಲ್ಲ, ಅವರಿಗೂ ಕಾಲ ಬರಬಹುದು ಅಂತ ಹೇಳಿದ್ದೇನೆ. ಆದರೆ ಮುಂದಿನ 2 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಕೊಪ್ಪಳದಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಅವರು ಕೂಡ ನಾ ಇಲ್ಲಂತ ಹೇಳಿದ್ನ, ಇವ್ರು ಚೆನ್ನಾಗಿದ್ದಾರೆ ಅಂದ್ರೆ ಇವ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ನ. ಅದಕ್ಕೊಂದು ಕಾಲ ಬರ್ಬೋದು ಅಂತ ಹೇಳಿದೆ. ಹೂ ನೋಸ್, ಐ ಮೇ ಬಿ ಚೀಫ್ ಮಿನಿಸ್ಟರ್, ಯು ಮೇ ಬಿ ಎ ಚೀಫ್ ಮಿನಿಸ್ಟರ್. ನಾಳೆ ಸೋಮರೆಡ್ಡಿ ಚೀಫ್ ಮಿನಿಸ್ಟರ್ ಆಗಬಾರ್ದು ಅಂತಿದ್ಯಾ, ಸಮಯ ಬಂದ್ರೆ ಸೋಮರೆಡ್ಡಿನ ಆಗ್ತಾನೆ. ಇರ್ತಾವ್ರಿ, ಅವೆಲ್ಲ ಇರ್ತವೆ. ಈಗ ಎಂ.ಬಿ. ಪಾಟೀಲ್ ಅವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕಂತ ಕೂಡ ಅವರು ಕೂಡ ಏನ್ ತಪ್ಪೇನಿಲ್ಲ. ಯಾರ್ಯಾರು ಏನೇನು ಆಗ್ಬೇಕಂತಾರ, ಏನು ತಪ್ಪಿದ್ದೀರಿ, ಅವ್ರು ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಖರ್ಗೆ ಅವರು ಹೇಳಿದ ಹಾಗೆ ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ, ಖಾಲಿ ಆಗುವುದಿಲ್ಲ. ನಾಳಿದ್ದು ಹೆಂಗೆ ಹೇಳಪ್ಪ, ನಾಳೆ ಮುಂಜಾನೆ ಸೂರ್ಯ ಉದಯ ಆಗ್ತಾನಿಲ್ಲ ಅಂತ ಹೆಂಗೆ ಹೇಳಿ ನಾನು, ಆದ್ರೆ ಆಗ್ತಾನಂತ ಮಾತಾಡ್ತೇವೆ. ನಾ ಇಲ್ಲಂತ ಹೇಳಿದ್ನ, ಇವರು ಚೆನ್ನಾಗಿದೆ.